ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ಗೆ ಡಿಕೆ ಕೌಂಟರ್. ದೆಹಲಿಯಲ್ಲಿ ಹೈಕಮಾಂಡ್ ಮೂಲಕ ಮಾಸ್ಟರ್ ಪ್ಲಾನ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೂ ಡಿಕೆ ಆಕ್ಷೇಪ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ದೆಹಲಿಯಲ್ಲಿ ಬಂಡೆ ತಂತ್ರ. ಏನೋ ಹೊಸ ವರ್ಷ ಆಚರಣೆಯನ್ನು ಫ್ಯಾಮಿಲಿ ಜೊತೆ ಆರಾಮಾಗಿ ವಿದೇಶದಲ್ಲಿ ಆಚರಿಸ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಖುಷಿಯಾಗಿ ಏನು ಡಿಸೆಂಬರ್ 30ನೇ ತಾರೀಕು 31ನೇ ತಾರೀಕಿನಂದು ತೆರಳಿದರು ಡಿ ಕೆ ಶಿವಕುಮಾರ್ ಅವರು. ಆದರೆ ಹೊಸ ವರ್ಷ ಆಚರಣೆಯನ್ನು ಮುಗಿಸ್ಕೊಂಡು ವಾಪಸ್ ಭಾರತಕ್ಕೆ ಬರೋ ಹೊತ್ತಿಗಾಗಲೇ 3ನೇ ತಾರೀಕಿನಂದು ಇಲ್ಲಿ ಡಿನ್ನರ್ ಮೀಟಿಂಗ್ ಸೇರಿ ಭಾಳಷ್ಟು ಚರ್ಚೆಗಳು ನಡೀತಾ ಇರೋ ಕಾರಣಕ್ಕಾಗಿ ದೆಹಲಿಗೆ ಬಂದು ಇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಈ ಕಡೆ ಬೆಂಗಳೂರು ಕಡೆಗೆ ಬರಲಿಲ್ಲ. ಅವರು ಸದ್ಯಕ್ಕೆ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಅಲ್ಲೇ ಅವರು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಭಾಗಿಯಾಗಿದ್ದರು. ಡೆಲ್ಲಿ ಎಲೆಕ್ಷನ್ ಬಗ್ಗೆ ಮಾತನಾಡಿದ್ರು. ಈಗ ಪಕ್ಷದ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಡೆಲ್ಲಿಯಲ್ಲಿ ಉಳ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ನ ವೇಳೆ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಭಾಳಷ್ಟು ತಂತ್ರಗಾರಿಕೆಯನ್ನು, ಪಕ್ಷವನ್ನು ಹೇಗೆ ಅಧಿಕಾರಕ್ಕೆ ತರಬೇಕು ದೆಹಲಿಯಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಾ ಇರಬಹುದು ಅವರು. ಆದರೆ ದೆಹಲಿಯಲ್ಲಿ ಅವರು ಹಾಗಿದ್ದಾಗ ಕೇವಲ ಪಕ್ಷದ ಬಗ್ಗೆ ಮಾತ್ರ ತಲೆಕೆಡಿಸ್ಕೊಳ್ಳದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಡಿನ್ನರ್ ಮೀಟ್, ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯ ಚರ್ಚೆಗೆ ಹೈಕಮಾಂಡ್ ಮುಂದೆ ಆಕ್ಷೇಪವನ್ನು ತೆಗೆದಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಈ ಮೂಲಕ ಪಕ್ಷದಲ್ಲಿ ಏನು ನಡೆಯುತ್ತೆ, ಸರ್ಕಾರದ ಮಟ್ಟದಲ್ಲಿ ಏನು ನಡೆಯುತ್ತೆ, ಯಾರ ಬಣದಿಂದ ಏನು ಮಾತುಗಳು ಬರ್ತಿದ್ದಾವೆ, ಇವುಗಳ ಅರ್ಥ ಏನು, ಈ ವಿಚಾರಗಳಲ್ಲಿ ಬಹಳಷ್ಟು ಅಳೆದು ತೂಗಿ ಕೇಂದ್ರದ ನಾಯಕರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಉಳ್ಕೊಂಡು ಏನೇನು ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಹೈಕಮಾಂಡ್ಗೆ ಡಿ ಕೆ ಅವರು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅವರು ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ ದೆಹಲಿಯಲ್ಲಿ. ವಿದೇಶ ಪ್ರವಾಸದ ಬಳಿಕ ದೆಹಲಿಯಲ್ಲಿನೇ ಡಿ ಕೆ ಶಿವಕುಮಾರ್ ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ. 4ನೇ ತಾರೀಕಿಗೆ ಅವರು ಭಾರತಕ್ಕೆ ವಾಪಸ್ ಬಂದಿದ್ದರು. ಇವತ್ತು 7ನೇ ತಾರೀಕು ಅವರು ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ದೆಹಲಿಯಲ್ಲೇ ಉಳ್ಕೊಂಡು ಅಲ್ಲಿ ಪಕ್ಷದ ವರಿಷ್ಠ ನಾಯಕರುಗಳನ್ನು, ಹೈಕಮಾಂಡಿನ ನಾಯಕರುಗಳನ್ನು ಭೇಟಿಯಾಗ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಭೇಟಿಯಾಗಿರುವಂಥದ್ದು ಕಾಂಗ್ರೆಸ್ನ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಬಹಳಷ್ಟು ವಿಷಯಗಳ ಬಗ್ಗೆ ಅವರು ಚರ್ಚಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಆಪ್ತ ವಲಯದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಡಿನ್ನರ್ ಪಾಲಿಟಿಕ್ಸ್, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆಯೂ ಕೂಡ ಅವರು ದೂರನ್ನು ಕೊಟ್ಟಿದ್ದಾರಂತೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ ಡಿನ್ನರ್ ಪಾಲಿಟಿಕ್ಸ್ಗಳು ನಡೀಬಾರ್ದು ಪಕ್ಷದ ಒಳಗಡೆ. ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಅವರ ಅವಧಿ ಮುಗಿದಿದೆ, ಒಬ್ಬರೇ 2 ಹುದ್ದೆಯಲ್ಲಿ ಇರಬೇಕಾ, ಈ ಪ್ರಶ್ನೆಗಳನ್ನು ಬಹಿರಂಗವಾಗಿ ಯಾರು ಕೂಡ ಮಾತನಾಡಬಾರ್ದು, ಈ ವಿಚಾರದಲ್ಲೂ ಕೂಡ ಚರ್ಚೆ ಆಗಬಾರ್ದು ಅನ್ನೋಂಥದ್ದನ್ನು ದೂರಿನ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದಾರಂತೆ. ಇನ್ನು ಸಂಪುಟ ಪುನರ್ರಚನೆಯ ತನಕ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬದಲಾವಣೆ ಬೇಡ ಅನ್ನುವಂಥದ್ದು ಅವರ ಪಟ್ಟು. ಇದನ್ನು ಸಂಪುಟ ಪುನರ್ರಚನೆ ಅಂತ ಮಾತ್ರ ಹೇಳಬೇಕು ಅಂತಿಲ್ಲ. ಇದನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರಗಳ ಬಗ್ಗೆ ಒಂದು ನಿರ್ಧಾರ ಹೊರಬೀಡೋ ತನಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತಲೂ ಓದಿಕೊಳ್ಳಬಹುದು. ಯಾಕಂದರೆ ಈ ನಿಟ್ಟಿನಲ್ಲೂ ಕೂಡ ಅವರು ಯೋಚನೆಯನ್ನು ಮಾಡ್ತಿರ್ತಾರೆ. ಸಂಪುಟ ಪುನರ್ರಚನೆ ಅಂತ ಹೇಳಿದರೆ ತನ್ನ ನೇತೃತ್ವದ ಸಂಪುಟನೇ ಬರಲಿ ಅನ್ನುವಂಥದ್ದು ಅವರ ಆಸೆ ಇರಲೂಬಹುದು. ವೇಣುಗೋಪಾಲ್ ಮೂಲಕ ಹೈಕಮಾಂಡ್ ನಾಯಕರಿಗೆ ಡಿ ಸಿ ಎಂ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸದ್ಯಕ್ಕಂತೂ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಡಿ ಅನ್ನುವಂಥದ್ದು ಅವರ ಒತ್ತಡ ಇವೆಲ್ಲವೂ ಕೂಡ ನಡೀತಿದ್ದಾವೆ. ಇನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೂ ಕೂಡ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಅವ್ರನ್ನೂ ಕೂಡ ಅವರು ಭೇಟಿಯಾಗುವರಿದ್ದಾರೆ. ಇವತ್ತು ನಾಳೆಯಲ್ಲಿ ಅವರು ಭೇಟಿ ಆಗಬಹುದು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗುವುದು. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ದೂರು ಏನು, ಏನೇನು ದೂರುಗಳಿದ್ದಾವೆ ಅವರಿಗೆ, ಏನು ಆಕ್ಷೇಪಗಳಿದ್ದಾವೆ ಅವರಿಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುತ್ತದೆ. ನನ್ನ ಅನುಪಸ್ಥಿತಿಯಲ್ಲಿ ಪದೇ ಸಭೆಗಳು ಆಗ್ತಾ ಇದ್ದಾವೆ. ನಾನು ಬೆಂಗಳೂರಿನಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ ಸಭೆಯನ್ನು ಮಾಡ್ತಾರೆ, ಅಥವಾ ನನ್ನನ್ನು ಕರೆಯದೇನೂ ಸಭೆ ಮಾಡ್ತಾರೆ. ಇವರುಗಳೇ ಸೇರಿಕೊಂಡು ಡಿನ್ನರ್ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಇದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಡಿನ್ನರ್ ಸಭೆಗಳಿಂದ ಜನರಿಗೆ ಬೇರೆ ರೀತಿಯಾದಂಥ ಸಂದೇಶ ಹೋಗುತ್ತೆ. ಇದು ಒಳ್ಳೆಯ ಸಂದೇಶ ಅಂತ ಹೋಗೋದಿಲ್ಲ, ಕೆಟ್ಟ ಸಂದೇಶವನ್ನು ಕಳಿಸ್ತಾ ಇದೆ ಅನ್ನುವಂಥದ್ದು ಅವ್ರಿಗಿರುವಂಥ ಆಕ್ಷೇಪ. ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಪದೇ ಚರ್ಚೆ ಆಗ್ತಾ ಇದೆ. ಕೆಲ ನಾಯಕರುಗಳು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಅವಧಿ ಮುಗೀತು, ಅವರು ಲೋಕಸಭಾ ಚುನಾವಣೆವರೆಗೂ ಕೂಡ ಇದ್ದರು, ZPTP ಒಳಗಡೆ ಬೇರೆಯವರು ಆದರೆ ಒಳ್ಳೆಯದು, ಈ ರೀತಿಯಿಂದ ಅಭಿಪ್ರಾಯಗಳು ವ್ಯಕ್ತ ಆಗೋದಕ್ಕೆ ಶುರುವಾಗಿದ್ದಿಲ್ಲ. ಈ ಚರ್ಚೆಯೂ ಕೂಡ ಬೇಕಿಲ್ಲ ಅನ್ನುವಂಥದ್ದು ಅವರ ವಾದ, ಅವರ ದೂರು. ರಾಜ್ಯ ನಾಯಕರಿಗೆ ಕಟ್ಟುನಿಟ್ಟಿನ ಸಂದೇಶ ನೀಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹಿಂದೆಯೂ ಕೂಡ ಇದೇ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇಬ್ಬರು ಜೊತೆಯಾಗಿ ಬಂದು ಕೆಪಿಸಿಸಿ ಕಚೇರಿಯಲ್ಲಿ ಇಂಥದ್ದೇ ಒಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ರು. ಯಾವ ಕಾರಣಕ್ಕಾಗಿಯೂ ಮುಂದೆ ಯಾರು ಕೂಡ ಮಾಧ್ಯಮದ ಮುಂದೆ ಮಾತನಾಡಬಾರ್ದು. ಈಗ ಮತ್ತೆ ಅಂಥದ್ದೇ ಒಂದು ಸಂದೇಶವನ್ನು ಇನ್ನೊಮ್ಮೆ ಕೊಡಿ ಅಂತ ಹೇಳ್ಕೊಂಡು, ಯಾಕಂದರೆ ಅದರ ವ್ಯಾಲಿಡಿಟಿ ಮುಗಿದು ಹೋಗಿದೆ. ಮರ್ತು ಹೋಗ್ತಾರೆ ಜನ, ನಾಯಕರುಗಳು ಮರ್ತು ಹೋಗ್ತಾರೆ, ಜನ ಮರ್ತಾರೆ,
ನಾಯಕರು ಅದಕ್ಕಿಂತ ಬೇಗ ಮರೀತಾರೆ. ಹೀಗಾಗಿ ಮತ್ತೊಮ್ಮೆ ಅವರಿಗೆ ನೆನಪು ಮಾಡ್ಕೊಳ್ಬೇಕು, ಯಾವ ಕಾರಣಕ್ಕೂ ಮಾತಾಡಬಾರ್ದು. ಯಾಕೆಂದರೆ ಇದು ರಾಜಕೀಯದಲ್ಲಿ ನಡೀತಿರುವಂಥ ಸಾಮಾನ್ಯ ಬೆಳವಣಿಗೆಗಳು. ಸತೀಶ್ ಜಾರಕಿಹೊಳಿ ಮನೆಯ ಡಿನ್ನರ್ ಸಭೆಗೂ ಕೂಡ ಅವರು ಆಕ್ಷೇಪವನ್ನು ತೆಗೆದಿದ್ದಾರೆ ಮತ್ತು ಆ ಡಿನ್ನರ್ ಸಭೆಯಲ್ಲಿ ಖುದ್ದು ಮುಖ್ಯಮಂತ್ರಿಯವರೇ ಭಾಗಿ ಬೇರೆ ಆಗಿದ್ದಾರಲ್ಲ, ಇದು ಅತ್ಯಂತ ಕೆಟ್ಟ ಸಂದೇಶವನ್ನು ರವಾನೆ ಮಾಡುತ್ತೆ ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಅವರಿಗಿರುವಂತಹ ತಲೆಬಿಸಿ. ನನ್ನ ಅನುಪಸ್ಥಿತಿಯಲ್ಲಿ ಈ ರೀತಿಯ ಬೆಳವಣಿಗೆ ಸರಿಯಲ್ಲ ಅಂತ ಅವರು ಹೇಳ್ತಾ ಇದ್ದಾರಂತೆ. ವರಿಷ್ಠ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿರಂತೆ. ಹೀಗೆ ಡಿ ಕೆ ಶಿವಕುಮಾರ್ ತಮ್ಮದೇ ಆದಂತಹ ದೂರನ್ನು ಹೈಕಮಾಂಡ್ಗೆ ನೀಡಿದ್ದಾರೆ. ಇದರ ನಡುವೆನೇ ಇನ್ನೊಂದು ಸ್ವರೂಪದ ಒತ್ತಡವನ್ನು ಕೂಡ ಹೇರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತೇಳಿ. ಯಾವುದು ಒತ್ತಡ ಅದು? ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರ ಒತ್ತಡ ಇರುವಂಥದ್ದು ಅಧಿಕಾರ ಹಂಚಿಕೆ ಒಡಂಬಡಿಕೆಯ ಸೂತ್ರ ಪಾಲನೆ ಆಗಬೇಕು. 2.5 ವರ್ಷ ಅಂತ ಹೇಳುವಂಥದ್ದು ಕೇವಲ ಬಾಯಿ ಮಾತಾಗಬಾರ್ದು. ಆ ಒಡಂಬಡಿಕೆಯ ಸೂತ್ರ ಜಾರಿಯಾಗಬೇಕು. ಅಧಿಕಾರ ಹಂಚಿಕೆ ಒಡಂಬಡಿಕೆ ಸೂತ್ರ ಪಾಲನೆ ಆಗಲೇಬೇಕು. ಪಕ್ಷದ ಒಳಗಡೆನೇ ನಾವು ಇದನ್ನು ಚರ್ಚೆ ನಡೆಸಿದ್ರು, 4 ಗೋಡೆ ಮಧ್ಯೆನೇ ನಾವು ಇದನ್ನು ಚರ್ಚಿಸಿದ್ರು, ನಾವು ಒಂದು 6 ಜನ ನಾಯಕರುಗಳೇ ಕೂತ್ಕೊಂಡು ಇದರ ಮಾತನಾಡಿದ್ರು ಕೂಡ ಇದರ ಪಾಲನೆ ಆಗಲೇಬೇಕು ಅನ್ನುವಂಥದ್ದು ಅವರ ಒತ್ತಡ. ಪಕ್ಷಕ್ಕೆ ನನ್ನ ಸೇವೆಯನ್ನು ಗುರುತಿಸಿ ನನಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅಂತ ಅವರು ಕೇಳ್ತಾ ಇದ್ದಾರಂತೆ. ಯಾಕಂದರೆ ಅಫ್ಕೋರ್ಸ್ ಅವರ ನೇತೃತ್ವದಲ್ಲಿ ಪಕ್ಷ ಹೆಚ್ಚು ಸಂಘಟನಾತ್ಮಕವಾಗಿ 2023ರ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಕೆಲಸ ಮಾಡಿತ್ತು, 24ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೆಲಸ ಮಾಡಿತ್ತು. ಆ ಸಂಘಟನೆಯ ಚಾತುರ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದೇ ಇತ್ತು. ಹೀಗಾಗಿ ನನ್ನ ಸೇವೆಯನ್ನು ಪರಿಗಣಿಸಿ ಅವಕಾಶ ಕೊಡಿ. ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ಪಕ್ಷವನ್ನು ಗೆಲ್ಲಿಸಿದ್ದೇನೆ, ಪಕ್ಷಕ್ಕೆ 136 ಸೀಟ್ಗಳನ್ನು ತಂದುಕೊಟ್ಟೆ, ಅದಾದ ಮೇಲೆಗೆ 2 ಎಕ್ಸ್ಟ್ರಾ, ಒಟ್ಟು 138 ಸ್ಥಾನಗಳನ್ನು ತರಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದೀನಿ ಅನ್ನುವಂಥದ್ದು ಅವರ ವಾದ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ಪಕ್ಷವನ್ನು ಗೆಲ್ಲಿಸಿದ್ದೇನೆ, ಇದೇ ಕಾರಣಕ್ಕೆ ತನಗೆ ಸ್ಥಾನಮಾನದ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಬೈ ಎಲೆಕ್ಷನ್ನಲ್ಲೂ ಕೂಡ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬಂದಿದ್ದೀನಿ, 3ಕ್ಕೆ 3 ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನು ದಾಖಲಿಸಿಕೊಳ್ಳುವುದರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಹೀಗಾಗಿ ಬೈ ಎಲೆಕ್ಷನ್ನಲ್ಲೂ ಕೂಡ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬಂದಿದ್ದೇನೆ, ಇದರ ಫಲ ನನಗೂ ಕೂಡ ಬೇಕಲ್ವಾ ಅನ್ನುವಂಥದ್ದು ಸಹಜವಾಗಿಯೇ ಅವರು ಮಾಡ್ತಿರುವಂಥ ಯೋಚನೆ. ಅಂದರೆ ತಪ್ಪಾಗಲಾರದು. CM ಸ್ಥಾನ ನೀಡದೇ ಇದ್ದರೆ KPCC ಅಧ್ಯಕ್ಷ ಬದಲಾವಣೆ ಬೇಡ ಅಂತೇಳಿ. ಅಂದರೆ ಒಂದು ವೇಳೆ ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡೋಕ್ಕೆ ಆಗದೇ ಇಲ್ಲ ಅಂತ ಹೇಳಿದರೆ ಪರವಾಗಿಲ್ಲ, ನಾನೇ KPCC ಅಧ್ಯಕ್ಷನಾಗಿ ಮುಂದುವರಿತೀನಿ, ಮುಂದಿನ ಎಲೆಕ್ಷನ್ವರೆಗೂ ಕೂಡ ಮುಂದುವರಿಸ್ಕೊಂಡು ಹೋದರೆ ಆಗ ತನ್ನ ಅದೃಷ್ಟ ಇದ್ದೇ ಇರುತ್ತೆ ಅನ್ನೋದು ಗೊತ್ತಿದೆ. ಯಾಕಂದರೆ ಅವರು ಉಪಮುಖ್ಯಮಂತ್ರಿಯಾಗಿ ಅವರು ಹೆಚ್ಚು ಪವರ್ಫುಲ್ ಆಗಿರುವಂಥದ್ದಲ್ಲ. ಇವತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಅವರು ಉಪಮುಖ್ಯಮಂತ್ರಿ ಜೊತೆಗೆ KPCC ಅಧ್ಯಕ್ಷರಾಗಿದ್ದಾರೆ. ಇದರ ಪವರ್ ಅವರ ಬಳಿಯಲ್ಲಿ ಇದ್ದೇ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಳಿಯಲ್ಲಿ. ಹೀಗಾಗಿ ಈಗ DCM ಜೊತೆಗೆ ಒಬ್ಬ ಹೆಚ್ಚುವರಿ DCM ಮಾಡುವಂಥದ್ದಾಗಲಿ, ಅದು KPCC ಅಧ್ಯಕ್ಷರ ಬದಲಾವಣೆ ಮಾಡಿ ತನ್ನ ಒಬ್ಬ DCM ಆಗಿ ಮಾತ್ರ ಕೂರಿಸಿದ್ರು ಅಂದರೆ ಅದು ಡಮ್ಮಿ ಆಗುತ್ತೆ ಹೊರತು ಅದರಿಂದಾಗಿ ಯಾವುದೇ ರೀತಿಯಾದಂತಹ ಹೆಚ್ಚು ಅವಕಾಶಗಳು ಅವರಿಗೆ ಸಿಗೋದಿಲ್ಲ, ರಾಜಕೀಯವಾದಂಥ ಪ್ರಾಬಲ್ಯ ಅವರಿಗೆ ಸಿಗೋದಿಲ್ಲ. ಅದಕ್ಕಾಗಿ ಅವರು KPCC ಅಧ್ಯಕ್ಷರ ಬದಲಾವಣೆ ಬೇಡ, CM ಸ್ಥಾನ ನೀಡದೇ ಇದ್ದರೆ KPCC ಅಧ್ಯಕ್ಷರ ಬದಲಾವಣೆ ಬೇಡ, ಹೆಚ್ಚುವರಿ DCM ಸ್ಥಾನ ಸೃಷ್ಟಿ ಮಾಡೋದು ಕೂಡ ಬೇಡ, ಯಾವುದೇ ಕಾರಣಕ್ಕಾಗಿ ಕೂಡ. ಒಂದು ವೇಳೆ ನೀವು ಮುಖ್ಯಮಂತ್ರಿಯೂ ಮಾಡಿಲ್ಲ ಓಕೆ, ಆದರೆ ಎಕ್ಸ್ಟ್ರಾ DCM ಅಂತೂ ಮಾಡಬೇಡಿ. ನಾನು ಒಬ್ಬನೇ ಉಪಮುಖ್ಯಮಂತ್ರಿ ಇರ್ತೀನಿ, ನಾನು PCC ಅಧ್ಯಕ್ಷನು ಕೂಡ ಆಗಿರ್ತೀನಿ. ಹೀಗಾಗಿ ಹೆಚ್ಚುವರಿ DCM ಹುದ್ದೆಯೂ ಕೂಡ ಬೇಡ ಅನ್ನುವಂತಹ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಮಾಡಿದ್ದಾರೆ. CM ಸಿದ್ದರಾಮಯ್ಯ ಆಪ್ತರು ಪಕ್ಷದಲ್ಲಿ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ. ಯಾಕಂದರೆ ಮುಖ್ಯಮಂತ್ರಿಯವರೇ ಹೋಗಿ ಡಿನ್ನರ್ ಮೀಟಿಂಗ್ನಲ್ಲಿ ಕೂತ್ಕೊಂಡು ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾದರೆ ಏನು ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಆಕ್ಷೇಪ. ಇದಕ್ಕಾಗಿ ಆಪ್ತರು ಪಕ್ಷದಲ್ಲಿ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ. CM ಆಪ್ತರ ಹೇಳಿಕೆಗಳು ವಿಪಕ್ಷ ನಾಯಕರ ಪಾಲಿಗೆ ಅಸ್ತ್ರ ಆಗ್ತಾ ಇದೆ, ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತಹ ಸಂದೇಶ ರವಾನೆ ಆದರೆ ಕಷ್ಟ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಪಕ್ಷದ ನಾಯಕರುಗಳಿಗೆ ಹೇಳಿದಾರಂತೆ. ಹೀಗೆ ಇಲ್ಲಿ ಬಹಳಷ್ಟು ವಿಚಾರಗಳು ನಡೀತಾ ಇದ್ದಾವೆ. ಡಿ ಕೆ ಶಿವಕುಮಾರ್ಗೆ ತನ್ನದೇ ಆದಂತಹ ರಾಜಕೀಯ ರಣತಂತ್ರಗಳು ಇದ್ದೇ ಇದ್ದಾವೆ. ಅವರಿಗೆ ಈ ಹಂತದಲ್ಲಿ ಮುಖ್ಯಮಂತ್ರಿ ಆಗುವವರೆಗೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಬೇಕಂತ ಅನಿವಾರ್ಯತೆ ಇದೆ. ಯಾಕಂದರೆ ಅವರು KPCC ಅಧ್ಯಕ್ಷರಾಗಿ ಇದ್ದರೆ ಮಾತ್ರನೇ DCM ಹುದ್ದೆಗೆ ಮತ್ತು KPCC ಅಧ್ಯಕ್ಷ ಹುದ್ದೆ, ಈ ಎರಡೂ ಹುದ್ದೆ ಅವರ ಬಳಿಯಲ್ಲಿರೋ ಕಾರಣಕ್ಕೆ ಅವರ ಗೌರವ ಹೆಚ್ಚು ಇರುವಂಥದ್ದು. ಅವರ ಮಾತನ್ನು ಕಾರ್ಯಕರ್ತರು ಕೇಳ್ತಿದ್ದಾರೆ, ಪಕ್ಷದ ಶಾಸಕರು ಕೇಳ್ತಾ ಇದ್ದಾರೆ, ಸಚಿವರುಗಳು ಕೇಳ್ತಾ ಇದ್ದಾರೆ. ಆದರೆ ಯಾವಾಗ KPCC ಅಧ್ಯಕ್ಷ ಸ್ಥಾನ ಹೋಗಿ ಕೇವಲ DCM ಆಗಿ ಉಳಿದ್ರು ಆವಾಗ ಎಲ್ಲವೂ ಕೂಡ ಪವರ್ ಸೆಂಟ್ರು ಮುಖ್ಯಮಂತ್ರಿ ಇರ್ತಾರೆ, KPCCಗೆ ಯಾರು ಅಧ್ಯಕ್ಷರಾಗಿ ಬರ್ತಾರೋ ಅವರು ಪವರ್ ಸೆಂಟರ್ ಆಗ್ತಾರೆ. ಇವರು ಯಾವುದೇ ರೀತಿಯ ಪವರ್ ಸೆಂಟರ್ ಆಗಿರೋಕ್ಕೆ ಅವಕಾಶ ಇರೋದಿಲ್ಲ. ಎರಡನೇದು, ಮುಖ್ಯಮಂತ್ರಿ ಆದರೂ ಅಂತ ಹೇಳಿದರೆ ಓಕೆ, ಅವರ ಕನಸು ನನಸಾದಂತೆ ಆಗುತ್ತೆ. ಅವ್ರಿಗೆ ಯಾವಾಗ KPCC ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಡೋದಕ್ಕೆ ಬಹುಶಃ ಯಾವುದೇ ರೀತಿಯಂತ ಹಿಂಜರಿಕೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪಕ್ಷದ ಕೆಲಸವನ್ನು ಮಾಡ್ಕೊಂಡು ಹೋಗೋದಕ್ಕೆ ಒಬ್ಬರು ಫುಲ್ ಟೈಮ್ ಅಧ್ಯಕ್ಷರು ಬೇಕಿರ್ತಾರೆ.
ಅದನ್ನು ಮುಖ್ಯಮಂತ್ರಿಯಾಗಿ ಕೂತ್ಕೊಂಡು ಮಾಡ್ತಾ ಕೂರೋದಕ್ಕೆ ಆಗೋದಿಲ್ಲ. ಪಕ್ಷ ಬೇರೆ ಇರುತ್ತೆ, ಸರ್ಕಾರದ ನಡೆಸ್ಕೊಂಡು ಹೋಗುವಂಥ ಬೇರೆ ಇರುತ್ತೆ. ಹಾಗೆಯೇ ಈಗ ತನ್ನನ್ನು ಕೇವಲ ಡಿ ಸಿ ಎಂ ಆಗಿ ಇಟ್ಕೊಂಡು ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಮಾಡಿದರೂ ಅವ್ರಿಗೆ ಇಷ್ಟ ಇಲ್ಲ. ಮುಖ್ಯಮಂತ್ರಿ ಮಾಡಿನೇ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಅನ್ನೋಂಥ ಡಿಮ್ಯಾಂಡ್ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಆದರೆ ಇದರಲ್ಲಿ ಎಷ್ಟು ಕೇಳ್ತಾರೆ, ಯಾರು ಯಾವ ಸ್ವರೂಪದಲ್ಲಿ ಇದನ್ನು ಸ್ವೀಕರಿಸ್ತಾರೆ, ಹೈಕಮಾಂಡ್ ನಾಯಕರುಗಳ ಅಭಿಪ್ರಾಯ ಇದರಲ್ಲಿ ಏನಿರುತ್ತೆ ಅನ್ನೋದು ಭಾಳ ಮುಖ್ಯವಾಗಿ ಗೋಚರ ಆಗಬೇಕಾಗಿರೋದು. ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ಸಾಗ್ತಾ ಇದ್ದಾವೆ. ಯಾರು ಇದರಲ್ಲಿ ಮೇಲ್ಗೈ ಸಾಧಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿತ್ತು.